ಗುರುರಕ್ಷಣಾಧಾರಕ ಘಟಕದ ವತಿಯಿಂದ ಬಹುಶಃ ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕು ಸೇರಿಬಿಟ್ಟು ಏನು ಮುಖ್ಯಮಂತ್ರಿ ಚಿನ್ನದ ಪದಕವನ್ನು ಪಡೆದಂಥ ಕೆ ನಾಗರಾಜಪ್ಪನಿಗೆ ಅಭಿನಂದನಾ ಸಮಾರಂಭ ಹಾಗೂ ತಮ್ಮೆಲ್ಲರನ್ನು ನೋಡ್ತಕ್ಕಂಥ ಅವಕಾಶ ಕಲ್ಪಿಸಿಕೊಂಡಂಥ ಎಲ್ಲ ವೇದಿಕೆ ಬರತಕ್ಕಂಥ ಇವತ್ತಿನ ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ KSH ಸಚಿನ್ ಕುಮಾರ್ ಅವರೇ, MP ರೇಣುಕಾಚಾರ್ಯ ಅವರೇ, ಮಾಲಿಂಗಪ್ಪರೇ, ಚನ್ನಬಸಯ್ಯನವರೇ, ವೀರಣ್ಣವರೇ, ಸುನೀಲ್ ಕುಮಾರ್ ಅವರೇ, ರಜಪೂತ್ ಅವರೇ, ಸರಸ್ವತಿ ಮೇಡಮ್ ಅವರೇ, ರಾಘವೇಂದ್ರ ಅವರೇ ಮತ್ತು ಇರ್ತಕ್ಕಂಥ ಪುರಕ್ಷದ ಸಹೋದರ ಸಹೋದರಿಯರೇ, ಮಾಧ್ಯಮಿಕರೇ, ಸ್ನೇಹಿತರೆ, ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ ಮತ್ತು ತಡವಾಗುವಂತೆ ಕ್ಷಮೆ ಇದೆ ಅಂತ ಹೇಳ್ತೀನಿ. ಕಾರಣ ಏನಂದ್ರೆ ಬೆಳಿಗ್ಗೆ ನೋಡಿ ಇಟ್ಕೊಂಡಿದ್ದಂತೆ ಈಗ ಆದಷ್ಟು ಬೇಗ, ಏಕೆಂದರೆ ಈ ಅವಕಾಶ ಸಿಗೋದು ಭಾಳ ಕಮ್ಮಿ ಅಪ್ರೂವ್ ನಮಗೆ. ನೀವೆಲ್ಲೂ ಇಂಥ ಕಾರ್ಯಕ್ರಮ ಇವತ್ತೇನೋ ನಾಗರಾಜಪ್ಪವರಿಗೆ ಮುಖ್ಯಮಂತ್ರಿ ಚಿನ್ನದ ಪದಕ ಸಿಕ್ಕದ್ರಿಂದ ಇವತ್ತು ನಾವೆಲ್ಲ ನಮ್ಮ ತಾಲೂಕಿನ ಎಲ್ಲ 2 ತಾಲೂಕಿನ ಗುರುರಕ್ಷಕರನ್ನು ಮತ್ತು ನಮ್ಮ ತಾಲೂಕಿನ ಎಲ್ಲ ಹಿರಿಯ ಅಧಿಕಾರಿಗಳನ್ನು ಸ್ನೇಹಿತರ ನೋಡ್ತಕ್ಕಂಥ ಒಂದು ಅವಕಾಶ ಕಲ್ಪಿಸಿಕೋಸ್ಕರ ನಮಗೆ ಅಭಿನಂದನೆ ಸಲ್ಲಿಸಿ, ನಾನು 4 ದಿವಸದಿಂದ ಪೂರ್ತಿ ಅಧಿವೇಶನ ಇರೋದ್ರಿಂದ ಪ್ರತಿ ಭಾನುವಾರ ನಮ್ಮ ನಮಗೆ ಕೋರ್ಟ್ ಇದ್ದಾಗ ಪ್ರತಿ ಭಾನುವಾರ ನಾವು ನಮ್ಮ ಕ್ಷೇತ್ರದ ಜನಕ್ಕೆ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ ಎಚ್ಚೆತ್ತರಾಗ ಅವ್ರ ಅಹವಾಲುಗಳನ್ನು ಕೇಳ್ತಕ್ಕಂಥದ್ದು ನನ್ನ ಕಳೆದ 30 ತಿಂಗಳಿಂದ ನಮ್ಮದು ಪದ್ಧತಿ. ಅದ್ರ ಪ್ರಕಾರ ಭಾನುವಾರ ಅಂದರೆ ಭಾಳ ಜನ ಇದ್ದರು. ನಾವು ಹೋಗ್ಬೇಕು ಏನೇ ಪ್ರಯತ್ನ ಮಾಡಿಕೊಂಡು ಹಂಗೆ ಬಂದು ಸಿಟ್ಟಾಕರು ಇವನು ಸೀಮೆಗಿದೆ ಮೇಲನ್ನಪ್ಪ ಸೀಮೆಗೆ ಗುರುರಕ್ಷಕ ಬಂದಾಗ ಅಂತ ನಿಮಗೂ ಬಯಸ್ಕೊಳ್ತಿದ್ದೆ, ನಾನು ಬಯಸ್ಕೊಳ್ತಿದ್ದೆ. ಅದಕ್ಕೆ ಆದಷ್ಟು ನಾನು ಫೋನ್ ಮಾಡಿದ್ರು ಫೋನಾಗಿ ಹೇಳಿ ಕಾಯಕ್ಕೆ ಹೋಗ್ಬಿಡ್ರಿ, ನಾನು ಬಂದೇ ಬರ್ತೀನಿ, ನನಗೋಸ್ಕರ ಕಾಯಕ್ಕೆ ಹೋಗ್ಬಿಡ್ರಿ ಅಂತ ಹೇಳಿದ್ದೆ. ಅದು ಸಹ ನೀವು ಕೊನೆಗೆ ನೀವು ಗುರುರಕ್ಷಕ ನೀವು ಆಚರಣೆ ಕಳಿಸ್ಬಿಟ್ರಿ, ಅದು ಭಾಳ ಸೇಫ್ ಆಗುತ್ತೆ, ಸೇಫ್ಟಿ ಸೆಕ್ಯೂರಿಟಿ ಅಂತಲ್ಲ. ಹಾಗೆ ಅವ್ರು ಬಂದಿಂದ ನೋಡ್ರಿ ಬಂದು ಕಾಯ್ತಾರೆ ಕಂಡ್ರೆ ಎಲ್ಲರೂ ಆಯ್ತು ಹೋಗ್ರಿ ಹೋಗಿ ಅವ್ರು ಅವಕಾಶ ಬಂದರೆ ಅದು ಹೋಗ್ತಾರೆ ಹೇಳಿದೆ ನಿಜ. ಈಗ ನಮ್ಮಲ್ಲಿ ನಾವು ನೋಡ್ತಾವಲ್ಲ, ನನ್ನ ಅನುಭವದ ಪ್ರಕಾರ ಯಾರಿಗೆ ನಮ್ಮ ದೇಶದಲ್ಲಿರ್ಬೋದು ನಮ್ಮ ರಾಜ್ಯದಲ್ಲಿರ್ಬೋದು ಯಾರು ಕನಿಷ್ಠ ಸಂಭಾವನೆಯನ್ನು ತಗೊಂಡು ಸರ್ಕಾರದಲ್ಲಿ ಕೆಲಸ ಮಾಡ್ತಾರೋ ಅವರೆಲ್ಲರೂ ಭಾಳ ನಿಷ್ಠೆ, ಪ್ರಾಮಾಣಿಕತೆ, ದಕ್ಷತೆಯಿಂದ ಏನು ಸ್ವಂತ ಮನೆ ಕೆಲಸ ಲೋಪಾದೇ ಮಾಡ್ತಾರೆ. ಉದಾಹರಣೆ ನಿಮ್ಗೆ ಗುರುರಕ್ಷಕರನ್ನೇ ತೆಗೆದುಕೊಂಡ್ಬಾರ ಕೇಳಿ ನಮ್ಮ ಸರಸ್ವತಿ ಮೇಡಮನ್ನು ಅವ್ರು ಹೇಳಿದರು. ಹಾಗಾಗಿ ನಿಜವಾಗ್ಲೂ ನಿಮ್ಮದು ಜೀವನ ಹೆಂಗಾಗೈತಿ ನಂಗಂದ್ರೆ ನಮ್ಮದು ಶಕ್ತಿ ಯೋಜನೆ ಐತಿ. ಬಸ್ ಮಾತ್ರ ಫುಲ್, ಕಂಡಕ್ಟರ್ ಬ್ಯಾಗ್ ಮಾತ್ರ ನಿಲ್ಲು, ನಿಮ್ಮದು ಕೆಲಸ ಫುಲ್ಲು ನಿಲ್ಲು. ನಿಮಗೆಲ್ಲಾನು ನಿಮ್ಮ ಗಂಡು ಮಕ್ಕಳ ಪತ್ನಿಯರಿಗೆ, ಹೆಣ್ಣು ಮಕ್ಕಳ ಪತಿಯರಿಗೆ ಅಭಿನಂದನೆ ಸಲ್ಲಿಸ್ಕೋಬೋದು. ಮತ್ತು ಅವ್ರು ಸಾಕಾರ ಕೊಡದೇವ್ರು ನೆಮ್ಮದಿ ಕೆಲಸ ಮಾಡೋಕ್ಕಾಗದೇ ಇಲ್ಲ. ನಿಜವಾಗ್ಲೂ ನಿಮ್ಮ ಸೇವೆ ಅದಕ್ಕಿಂತ ಹೆಚ್ಚು ನಿಸ್ವಾರ್ಥ ಸೇವೆ ಅವರಿಬ್ಬರದು ಐತಿ. ಭಗವಂತ ನಿಮ್ಮೆಲ್ಲರಿಗೂ ನೆಮ್ಮದಿಯ ಜೀವನ ಕೊಡ್ತಕ್ಕಂಥ ಮಾಡಿ ಒಂದಾದ್ರೂ ಸಹಕಾರ ಕಾಣ್ತೇ ಇರೋದು ನೀವು ಸ್ಪಂದಿಸಕ್ಕಂಥ ಕೆಲಸ ಮಾಡಲಿ ಅಂತ ನಾನು ಸಹ ಬೇಡ್ತಿರ್ತೇನೆ. ಈಗಾಗಲೇ ಅಧಿವೇಶನ ಮುಗಿತಾ ಬಂದರೆ ಸಾಧ್ಯವಾದ ಪ್ರಯತ್ನ ಮಾಡುವುದು ಎಲ್ಲೇ ಕ್ವಶನ್ನೂ ಸಹ ಆಗ್ತದೆ. ಗಮನ ಸೆಳೆಯ ಸೂಚನೆ ನಾಳೆ ಸೋಮವಾರ ಹೋಗಲ್ಲ, ನಾಳೆ ನಮ್ಮ ದಾವಣಗೆರೆ ಅಭ್ಯರ್ಥಿಗಳು ಅರ್ಜಿ ಹಾಕೋದ್ರಿಂದ ಈಗ ಸಹ ಮೆಸೇಜ್ ಮಾಡಿಸಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಂದ ನಾನು ನಾಳೆ ಒಂದು ದಿವಸ ಹೋಗಲ್ಲ. ಮಂಗಳವಾರ, ಬುಧವಾರ, ಗುರುವಾರ ನಡೆಯುತ್ತೆ. ಆದಷ್ಟು ಗಮನ ಸೆಳೆಯತಕ್ಕಂಥ ಹೋಮ್ ಮಿನಿಸ್ಟ್ರಿಗೆ ಪರಮೇಶ್ವರಿಗೆ ಕೇಳ್ತೀನಿ. ನಾವು ಮೊನ್ನೆ ಮಾಡಿದ್ವಿ, ಚಿನ್ನ ಕೊಡಿದ್ರಿ ಅವ್ರು ಸಂಭಾವನೆ ಕೇಳಿಕೊಂಡ್ರೆ ಭಾಳ ನನಗೆ ಅಸಹ್ಯ. ದಯವಿಟ್ಟು ಇದ್ರ ಬಗ್ಗೆ ಏನು ಗಮನ ಹರಿಸಿ ಅಂತಕ್ಕಂಥದ್ದನ್ನು ಕೇಳಿ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಈ ನಾಗರಾಜಪ್ಪ ನಾನು ಭಾಳ ವರ್ಷದಿಂದ ನೋಡ್ತದೆ. ನಾಗರಾಜಪ್ಪ ಸಣ್ಣ ಗುರುರಕ್ಷಕರಲ್ಲ, ನಮ್ಮ ರಾಘವೇಂದ್ರ ಜ್ಞಾಪಕದಲ್ಲ ರಾಘವೇಂದ್ರ ನಾನು ಈಗ 30 ತಿಂಗಳ ನೋಡ್ತಾರಲ್ಲ, ಹಿಂದ್ಬಿಡಿಂದ 5 ಅದನ್ನ 5 ಸಿದ್ದೆ 30 ತಿಂಗಳಿಂದ ನಾವು ಪ್ರತಿ ವರ್ಷ ಈಗ ರಾಷ್ಟ್ರೀಯ ಹಬ್ಬಗಳಾದಂಥ ಗಣರಾಜ್ಯೋತ್ಸವ ಇರ್ಬೋದು, ಕನ್ನಡ ಜನರೇಶ್ ಇರ್ಬೋದು, ಅಥವಾ ಇಂಡಿಪೆಂಡೆನ್ಸ್ ಸ್ವತಂತ್ರ ದಿನಾಚರಣೆ ಇರ್ಬೋದು, ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಏನು ಫುಲ್ ಕೈ ತುಂಬ ಫುಲ್ ಸಂಬಳ ತಗೊಂಡು ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆಯಿಂದ ನಮ್ಮ ಗುರುರಕ್ಷಕರು ಪ್ರತಿ ವರ್ಷ ಡ್ರೆಸ್ ಅಲ್ಲಿ ಮುಂದಿಟ್ಟಿರ್ತಾರೆ. ನಮ್ಮ ಕಾರ್ಯಕ್ರಮ ರಾಷ್ಟ್ರೀಯ ಹಬ್ಬಗಳಿಗೆ ಅವ್ರ ಸಾಕ್ಷಿ ನಮ್ಮ ರಾಘವೇಂದ್ರ ಮತ್ತು ತಂಡದವರಿಗೆ ಪ್ರತಿ ವರ್ಷನೂ ನಮ್ಮಿಂತ ಮುಂಚೆ ಅಧಿಕಾರಿಗಳ ಪೊಲೀಸ್ ಇಲಾಖೆಯಿಂದ ಮುಂಚೆ ಇದ್ದು ಕಾರ್ಯಕ್ರಮ ಭಾಳ ಯಶಸ್ವಿಗೊಳಿಸಿ ನಿಜವಾಗ್ಲೂ ನಿಮ್ಮ ಸೇವೆಗೆ ನಾಗರಿಕ ಮತ್ತು ತಂಡದ ಸೇವೆಗೆ ನಿಮ್ಮೆಲ್ಲರಿಗೂ ಸಹ ಕ್ಷೇತ್ರದ ಜನತೆಪರವಾಗಿ ಸರ್ಕಾರದಲ್ಲಿ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾರೆ. ನೀವೇನು ಹೆಂಗೆ ಅಂತ ಹೇಳಿದ್ರಿ, ಹಣದಲ್ಲಿ ಕೇಸ್ ಹೇಳಿದ್ರಿ ನಾಗರಿಕ
ಹಡಗಲಿಗೆ ನಿಜ. ಹಡಗಲಿಗೆ ದೋಣಿಯನ್ನು ದಾಟುವಂತ ಸಂದರ್ಭದಲ್ಲಿ 8 ಜನ ತೀರ್ಕೊಂಡು 11 ಜನ ತೀರ್ಕೊಂಡು ಹಗಲು ರಾತ್ರಿ ಹೆಚ್ಚಿಗೆ ಒಂದು 8 ದಿವಸ ಕಷ್ಟ ಮಾಡಿದ್ರು. ಬಾಯಿಗಳು ಸಿಗಂಗಿಲ್ಲ, ನೀವು ಬಿಡಂಗಿಲ್ಲ. ಹಗಲು ರಾತ್ರಿ ಕಣ್ಣಾಗ ಎಣ್ಣೆ ಹಾಕಿ ಅಂತ ಎಣ್ಣೆ ಹಾಕಿ ಅಂತ ಕಾದ ಬಾಯಿಗಳು ರಕ್ಷೆ ಮಾಡ್ತಾರೆ ಕೊಟ್ಟಂತ ಕೆಲಸ ಮಾಡ್ತೀವಿ. ಹೌದು, ಇದೊಂದೇ ಅಲ್ಲ, ಹಿಂದೆ ಸುಮಾರು 75 ನಮ್ಮ ಚನ್ನಬಸವೇಶ್ವರ ಇದ್ದರು 77 ಪ್ರಾರಂಭ ಆಯಿತು ಅಂತ ಅವ್ರು ಕಾಶಿರತ್ನ ಮುಖ್ಯಮಂತ್ರಿ ಆಗಿದ್ದರು, ಶಾಸಕರಾಗಿದ್ದರು, ಬಂಗಾರಪ್ಪ ಮುಖ್ಯಮಂತ್ರಿ. ಅದಾದ ತಕ್ಷಣ ಕಾಶಿರತ್ನ ದೇವರಾಜ ಮುಖ್ಯಮಂತ್ರಿ. ಅವಾಗಿಂದ ಇದು ಸ್ಟಾರ್ಟ್ ಆಗ್ತಕ್ಕಂತೆ. ಮತ್ತು ಒಳ್ಳೆಯ ಗುರುರಕ್ಷದ ಸ್ಥಿತಿಯಲ್ಲಿದ್ದರು. 77, 78 ನಮಗೆ 76 ತುಂಬಿದ ಹೊಳೆ ನಮ್ಮ ತುಂಬದ ನದಿ ಹಬ್ಬ ಹೊತ್ತು ಅಲ್ಲಿ ನಮ್ಮದು ಬಳ್ಳೇಶ್ವರ ಅಂತ ಬಳ್ಳಲಿಂಗೇಶ್ವರ ದೇವಸ್ಥಾನ ಅಂತ ಇದೆ. ಆ ಕಡೆ ಕೋಟೆಮಂದೂರು ಇದೆ. ಕೋಟೆಮಂದೂರು ಒಂದು 2-3 ಫ್ಯಾಮಿಲಿ ಭಕ್ತರು ಪೂರ್ತಿ ಬಳ್ಳಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಹುಟ್ಟ. ಈಗ ನನಗೆ ದೊಡ್ಡ ದೋಣಿಗಳಾಗಲಿ ಆ ಥರ ಸೇಫ್ಟಿ ಇದ್ದಿಲ್ಲ. 8 ಜನ ಕೂತಿದ್ರೆ ಈಗ ಹುಟ್ಟ ಹಾಕ್ಬೇಕು ಅಂಥ ದೋಣಿಗಳಿಂದ ಅದು ದಾಟ್ತಾ ಇದ್ರು ಭಕ್ತರು. ಭಾರಿ ಗಾಳಿ ಬಂದು ಮುಗಿಸಿದ್ದು 6 ಜನ ಸತ್ತೋಗ್ರು. ನಮ್ಮ ಮೆಕ್ಕ ಪ್ರಸಂಗ ಅಂತ ಅವ್ರ ಮಕ್ಕಳು ಭಾಳ ನೋಡ್ಬಿಟ್ರು. ಅವತ್ತು ಗುರುರಕ್ಷದ ಅವತ್ತು ಸಹಿತ ಹಗಲು ರಾತ್ರಿ ಕಾದು ಇಲ್ಲಿಂದ ನಮ್ಮ ಬಾಳ್ಗಳಿಗೂ ಆ ಕಡೆ ಪೂರ್ಲೆ ನಮ್ಮದು ಒಳಗೂರಿಂದ ಹಳ್ಳೂರಿನ ಮುಂದೆ ಬರುತ್ತೆ ಪುರ್ತಿಗೆರೆಯವರೆಗೂ ಅಲ್ಲಿ ಬಾಡಿ ಇದ್ದದ್ದು ಹುಡುಕಿ ತಂದು ಶ್ರಮ ಸಾಹಸ ಮಾಡಿದ್ದು. ಒಂದೇ ಅಂತಲ್ಲಿ ಇವತ್ತು ಮಳೆ ಬಂದಾಗ, ಆಕ್ಸಿಡೆಂಟ್ ಆದಾಗ, ಬೈದಾಳಿ ಬರಿಗಾದಾಗ, ಭೂಕಂಪ ಆದಾಗ, ಕೋವಿಡ್ ಟೈಮ್ನಾಗೆ ಯಾವುದೇ ಆಕ್ಸಿಡೆಂಟ್ ಆಗಲಿ ಅವಾಗ ನಿಮ್ಮನ್ನು ಬಳಸ್ಕೊಂಡಿದ್ದಾರೆ, ಪೊಲೀಸ್ ಇಲಾಖೆಯಲ್ಲಿ ಬಳಸ್ಕೊಂಡಿದ್ದಾರೆ. ನೀವು ಟೋಪಿ ನಿಮ್ಮ ಬಳಸಿರ್ತೇವೆ, ಅವ್ರ ಮನೆ ಹೊಸ ಟೋಪಿ ಕೊಟ್ವಿ, ನಿಮ್ಮ ಟೋಪಿನೂ ಹಂಗೇ ಅದು ನಿಮಗೂ ಸಹ ಟೋಪಿ ಬದಲಾವಣೆ ಆಗತ್ತ ಕಾಲ ಬರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿಕೊಟ್ಟ. ಇವತ್ತು ತಾವು ಮಾತಾಡ್ತಾ ಹೇಳಿದೆ, ಏನು ಹೇಳಿ ನಮ್ಮ ಸಾಹೇಬರು ಮಾತಾಡಿದ್ರು, ಇದು ನೀವು ನನ್ನಲ್ಲಿ AC ಆಫೀಸ್ ಮಾಡ್ತಿರಂತೆ, ಹಂಗಾಗಿ ಹೇಳುತ್ತಿರಂತೆ, ಅಲ್ಲಿ ನಮ್ಮ ಜಾಗ ಕೊಟ್ಟಿದ್ವಿ ಅಂತ ಹೇಳಿದ್ರು. ನಿಮಗೆ ದೂರ ಸಂಘದಾಗ ಇಲ್ಲ ಕಳಿಸಿದ್ವಿ, ಅದಕ್ಕೆ ಡಿಸ್ಮೆಂಟಲ್ ಆಗುತ್ತೆ. AC ಆಫೀಸ್ ಬರುತ್ತೆ ಅಲ್ವಾ? AC ಆಫೀಸ್ ನಾವೇ ಮಂಜೂರು ಮಾಡ್ತೀವಿ. ಅನಿವಾರ್ಯವಾಗಿ ತಾಲೂಕು ಅದನ್ನ ನ್ಯಾಮತಿ, ಹೊನ್ನಾಳಿ ಮತ್ತು ಚನ್ನಗಿರಿ ಸೇರಿ ಉಪವಿಭಾಗಾಧಿಕಾರಿ ಕಚೇರಿ ಕೊಡೋದು ನಾವು ಸದ್ಯಕ್ಕೆ AC ಕಚೇರಿ ನಮ್ಮ ತಾಲೂಕು ಜಾಗಕ್ಕೆ ಪ್ರವಾಸಿ ಮಂದಿರದಾಗ ಬೇಕು. ಪ್ರವಾಸಿ ಮಂದಿರದಾಗ ಹೆಚ್ಚಿಗೆ ತಿಳಿಸ್ಕೊಡೋಕ್ಕಾಗಲ್ಲ ಅನ್ನೋಷ್ಟನ್ನಾಗಿ ನಾವೀಗ ಜಾಗ ಕೂಟದಲ್ಲಿ ಆಯ್ತು ಹೋಗುತ್ತೆ. ಅವ್ರು ನಿಮಗೆ ಒಂದು ವ್ಯವಸ್ಥೆ ಆಗಬೇಕು. ನಾನು 2 ಪ್ರಶ್ನೆ ನಿಮಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದು ಅವಶ್ಯ ನಿಮಗೆ ಬೇಕೇ ಬೇಕು. ಬಟ್ಟೆ ಡ್ರೆಸ್ ಚೇಂಜ್ ಮಾಡಿದ್ದೀರಿ ಅಂತ ಅಲ್ಲ, ಉಳ್ಕೊಳ್ಳೋದ್ರಲ್ಲಿ ವಾಶ್ರೂಮ್ ಹೋಗಬೇಕು, ಬಾತ್ರೂಮ್ ಹೋಗಬೇಕು, ಡ್ರೆಸ್ ಚೇಂಜ್ ಮಾಡಬೇಕು, ಆ ಥರ ಒಂದು ವ್ಯವಸ್ಥಿತವಾಗಿ ಮಾಡೋದಾಗುತ್ತೆ. ನಾನು ಮುಂಚಿನ ಅಧಿವೇಶನ ಹೋದ್ಮೇಲೆ ಅದಕ್ಕೆ ಬರ್ತೇನೆ. ಯಾಕೆ ಬರ್ತದೆ ಏನಂತಂದರೆ, ಏನು ಮೇನ್ ರೋಡಿಂದ ನ್ಯಾಮತಿ ಸುರುವನೆ ರೋಡಿಂದ ಕಾಲೇಜ್ ಪದವಿ ಕಾಲೇಜ್ ನಮ್ಮ 5 ಸ್ಟೇಷನ್ಸ್ ಅಡಿಗೆಲ್ಲ ಹಾಕಿದ್ರೆ 5 ಸ್ಟೇಷನ್ಗೆ 3 ಕೋಟಿ ಮಂಜೂರಾಗೈತಿ. ಅದನ್ನು ಮನೆ ಪೂಜೆ ಮಾಡಿದ್ರೆ ಪಕ್ಕ PCM ಹಾಸ್ಟೆಲ್ ಐತಿ, ಈ ಕಡೆ ಇಂಡೋರ್ ಸ್ಟೇಡಿಯಂ ಐತಿ, ಈ ಕಡೆ ನಮ್ಮದು ಶಿವಾನಂದ ಪಡವಣ ಐತಿ. ಶಿವಾನಂದ ಪಡವಣಕ್ಕೆ ಮುಂಚೆ ಒಂದು ಹಳ್ಳ ಐತಿ. ಇದು ಸುರುವನಿಂದ ಬಂದಂಥ ನೀರು ಹೋಗ್ತಕ್ಕಂಥ ಹಳ್ಳ ರಾಜಗಾಲುವೆ ಪಕ್ಕದಲ್ಲಿ ನಿಮಗೇನೋ ನಿವೇಶನ ಕೊಟ್ಟಿದ್ದಾರೆ ಅಂತಕ್ಕಂಥ ತಾವೀಗ ಹೇಳಿದ್ರಿ. ಬಹುಶಃ ಅದು ಅಧಿಕೃತವಾಗಿ ನಿಮಗೆ ಕೊಟ್ಟಿರ್ತಾರೆ, ನೋಡ್ತಾರೆ. ಈಗ ರಾಜಗಾಲುವೆಗೂ ರೋಡಿಗೂ ಸಹ 1.5 ಕೋಟಿ ರೂಪಾಯಿ ಪಕ್ಕ CC ರೋಡ್ ಮಾಡಿಸ್ಕೊಡ್ತಾರೆ. ಪೊಲೀಸ್ ಸ್ಟೇಷನ್ನು, ನಮ್ಮ ಇಂಡೋರ್ ಸ್ಟೇಡಿಯಂ, ಆಮೇಲೆ ಶಿವಾನಂದ ಪಡವಣ ಒಂದು 2-3 ಕೇರಿ ಬಿಟ್ಟು ಆಮೇಲೆ ಏನು ಹಳ್ಳ ಇದೆಯಲ್ಲ, ಹಳ್ಳಕ್ಕೂ ಸಹ ನಾನು 2 ಕೋಟಿ ರೂಪಾಯಿ ತಡೆಗೋಡೆ ಅಂತ ಹಾಕಿದ್ದೆ. ತಡೆಗೋಡೆ, ಆ ತಡೆಗೋಡೆ ಈ ಮುಂದಿನ ವಾರ ಅದನ್ನು ಸ್ಟಾರ್ಟ್ ಮಾಡ್ತೇವೆ. ಆ ತಡೆಗೋಡೆ ಕೆಲಸ ನಾವು ಮುಗಿಲಿ, ಆ ರೋಡಿನ ಕೆಲಸ ನಾವು ಮುಗಿಲಿ, ಆಮೇಲೆ ಬಂದು ನೋಡ್ತೇವೆ. ನಮ್ಮ ಸಾಹೇಬ್ ಹೇಳ್ದಾಗಿದ್ರೆ ಗುಂಡೆ ಐತಿ, ಹಂಗೈತಿ, ಹಿಂಗೈತಿ ಅಂತೇಳಿ ನಿಜವಾಗೂ ಅದು ಸೂಕ್ತವಾದ ರೋಡ್ ಪಕ್ಕ ಐತಿ. ನಿಜವಾಗಿಯೂ ಸಹ ಅದು ಸೂಕ್ತವಾದ ಸ್ಥಳ ಆಗಿದ್ದರೆ ಅದು ಎಂಥದೇ ಗುಂಡೆ ಆ ಡ್ರೈನ್ ಆದ್ಮೇಲೆ ಅದನ್ನು ಕಂಪ್ಲೀಟ್ ಅದನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ನಿಮಗೆ ಗುರುರಕ್ಷದ ವಿಶ್ರಾಂತಿ ಗೃಹದಲ್ಲಿ ಮಾಡಿಕೊಡ್ತಕ್ಕಂಥ ಪ್ರಾಮಾಣಿಕ ಬರ್ತಾನೆ. ಹೊನ್ನಾಳಿ ನಿಮಗೂ ಸ್ವಲ್ಪ ಗುರುರಕ್ಷಾ ಇಲಾಖೆಗೂ ಹೋಮ್ ಇಲಾಖೆಗೂ ಸಂಬಂಧ ಇರ್ತದೆ. ನಾವು ಎದುರಿಗೆ ಈಗ ಪೊಲೀಸ್ ಔಷಧಿ ಗೃಹದ ಜಾಗ ಈಗೆಲ್ಲ ಕ್ಲೀನ್ ಮಾಡಿಸಿದ್ವಿ. ಪರೀಕ್ಷೆಯನ್ನು DC ಹಿಡಿಯುತ್ತೆ, SP ಗೆ SP ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅಲ್ಲಿ ಸಾಕಷ್ಟು ಕ್ವಾರ್ಟರ್ಸ್ ಜಾಗ ಐತಿ.
ಇನ್ನೂ ಬರ್ತಾ ಜನಸಂಖ್ಯೆ ಹೆಚ್ಚಿಗೆ ಆದಂಗೆ ಪೋಸ್ಟು ಜಾಸ್ತಿಯಾಗಿ SC PC ಆದಾಗ ಅನಿವಾರ್ಯ ನಿಮಗೆ ವಸತಿ ಕೊಡಲೇಬೇಕಾಗುತ್ತೆ. ಅದು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಮಾಡಿಕೊಡ್ತೇವೆ ಅಂತ SP ಮಾತು ಕೊಡೋದ್ರೆ ಅವ್ರಿಗೆ ಎಸ್ ಪಿಗೆ ಬರ್ದಂಗೆ ಜಾಗ ಕೊಡಿ. ನಿಮ್ಮ ಇಲಾಖೆ ಬರೋದು ತಾವು ಪ್ರಯತ್ನ ಮಾಡಿ. ಮೂಲೆ ಭಾಳ ಉದ್ಯೋಗ ಇದೆ. ಅಲ್ಲೊಂದು 40 ಎಷ್ಟು ಬೇಕು ಉದ್ದಾಂತ ಅಷ್ಟು ಕೊಡಲೇಬೇಕು. ಎಷ್ಟಿದೆ ಜಾಗ ಎಷ್ಟು ಬೇಕು ಅಷ್ಟೊಂದು ಜಾಗ ತಗೊಳ್ರಿ. ಜಾಗ ತಗೊಂಡು ನಿಮ್ಮ ಹೆಸರು ವಿಶ್ರಾಂತಿ ಬಂದು ಕಚೇರಿ ಇದ್ರ ಮಾಡಿಸಿದ್ರಿ. ಆಮೇಲೆ ನನಗೆ ಅವನು ತರ್ರಿ, ಆ ಯಕ್ಷ ಕೊಡ್ರಿ, ಅಲ್ಲಿ ಒಂದು ನಿಮಗೆ ವಿಶ್ರಾಂತಿ ಗೃಹವನ್ನು ಮಾಡಿಸ್ಕೊಡ್ತೇನೆ. ಮತ್ತೆ ಹೆಂಗಪ್ಪ ಭಿನ್ನ ಮಾಡ್ದಂಗೆ ತಾಲೂಕೆರಡು ಅಖಂಡ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರಗಳಪ್ಪ ಮಾಡಿಕೊಡ್ತಾನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇನ್ನು ಏನೇ ಸಮಸ್ಯೆ ಉಳಿದಂತ ನಮ್ಮ ಸರ್ಕಾರದಿಂದ ಇರ್ಬೋದು, ಬೇರೆ ರೂಪದಲ್ಲಿರ್ಬೋದು, ನಿಮ್ಮ ಜೊತೆಗೆ ನಾನು ಇರ್ತೇನೆ, ನೀವು ನನ್ನ ಜೊತೆಗೆ ನಾನು ಇದ್ದೀವಿ. ನೀವು ನಮ್ಮ ಜೊತೆಗೆ ನನಗೆ ಓಟ್ ಕೇಳ್ತಾರೆ, ಮತ್ತೆ ಶಾಸಕರು ನಮ್ಮ ಜೊತೆಗೆ ಓಟು ನಿಮ್ಮ ಹಕ್ಕು. ಓಟ್ ಜೊತೆಗೆ ಪ್ರೀತಿ ವಿಶ್ವಾಸ ಸಾಕಾರ ಸದಾ ನನ್ನ ಮೇಲೆ ಇರಲಿ, ನಮ್ಮ ಸರ್ಕಾರ ಮೇಲೆ ಇರಲಿ, ಜನತೆ ಮೇಲೆ ಇರಲಿ, ಇಲ್ಲ ಬಂದಂಥ ನಾಡಿನ ಜನತೆ ಮೇಲೆ ಇದೆ ಅಂತ ಭಗವಂತ ಪ್ರಾರ್ಥನೆ ಮಾಡಿ ಏನಾಗಲಿ ಮಾತಾಡ್ತಕ್ಕಂಥ ಹೇಳಿದೆ. ನಮ್ಮ ನಾಗರಾಜ್ ನಾನು ಕಾಣ್ತೆ, ನಾಗರಾಜ್ ಅಂತ ಹಾರೈಸ್ತಾರೆ. ನನಗೆ ಭಾಳ ಇಷ್ಟ, ನಾನು ಭಾಳ ವರ್ಷ ನೋಡ್ತದ್ದು. ನಮ್ಮ ಸ್ವಾಮಿಯಂತೂ ಇವ್ರು 79 ಒಂದು 77 ನಾವು 75 ಬಂದಾಗಿದೆ. ಇಲ್ಲೇ ಪಕ್ಕ ಒಳ್ಳೆ ವಾಸ. ಇದರಿಂದ 75 75 ಅಲ್ಲೇ ಬರೋ ಪ್ರಾಮಾಣಿಕ ದೃಷ್ಟಿಯಿಂದ ಕೆಲಸ ಮಾಡಿರ್ತೀವಿ. ಈಗಲೂ ಪ್ರಶಸ್ತಿ ಬೇಗ ಮಾಡಿರ್ತಾರೆ ಮಾತಾಡಿದ್ರು. ನಾನು ನಾಗರಾಜ್ ಜೊತೆಗೆ ನೀವು ಚಿನ್ನದ ಪದಕ ಸಿಕ್ಕತ್ತೆ, ಮುಖ್ಯಮಂತ್ರಿಗಳು ರಾಷ್ಟ್ರಪತಿ ಪದಕ ಸಿಗಲಿ ಅಂತ ಪ್ರಾರ್ಥನೆ ಮಾಡಿದೆ. ನಿಜವಾಗೂ ರಾಘವೇಂದ್ರ ನಿನ್ನ ಜೊತೆಗೆ ನಾನು ಸಹ ಕ್ಷೇತ್ರದ ಜನತೆ ಪರವಾಗಿ ನಾಡಿನ ಜನತೆ ನಾಳೆ ಜೊತೆಗೆ ಮತ್ತೆ ಇನ್ನು ಹಿಂದೆ ಬಂದಂಥ ದಿನ ನಿಬ್ಬಾದಿಯಲ್ಲ ಇನ್ನೊಂದು ಕಳ್ಸೋದಲ್ಲ. ಇಬ್ಬರಿಗೂ ಸಹ ರಾಷ್ಟ್ರಪತಿ ಸಿಗ್ತಕ್ಕಂಥ ರೀತಿಯಲ್ಲಿ ಭಗವಂತ ಸರ್ಕಾರಗಳು ಜನತೆ ಆಶೀರ್ವಾದ ಇರಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡ್ಕೊಂಡು ತಡವಾಗಿ ಬಂದಕ್ಕೂ ಅಡುವ ಮಾತು ಕೇಳಿ ಅಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸಿ ನಾನು ಮಾತು ಕೊಡ್ತೀನಿ. ನಮಸ್ಕಾರ. ಅಭಿನಂದನಾ ಸಮಾರಂಭ ಬಹಳಷ್ಟು ಸಂತೋಷದಾಯಕವಾಗಿರ್ತಕ್ಕಂಥ ಈ ಒಂದು ಸಮಾರಂಭ ನಮ್ಮ ನಾಗರಾಜ ಸರಿಗೆ ಮುಖ್ಯಮಂತ್ರಿ ಪದಕ ಪ್ರದಾನ ಆಗಿರ್ತಕ್ಕಂತಹ ಈ ಒಂದು ಸಂತೋಷದ ಸುದಿನ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ನಮ್ಮ ಈ ಒಂದು ಗೃಹರಕ್ಷಕ ದಳದಲ್ಲಿ ನಿಷ್ಕಾಮ ಸೇವೆ ಅಂತಕ್ಕಂಥದ್ದು ಏನಿದೆ, ಈ ಒಂದು ಸೇವೆಗೆ ಕೊಡ್ತಕ್ಕಂಥ ಒಂದು ಪ್ರತಿಫಲ ಆಗ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಈಗ ಅವ್ರು ಹೇಳಿದಾಗೆ ನಾವು ಸಂಭಾವನೆಗಾಗಲಿ ಅಥವಾ ನಮ್ಮ ಪ್ರತಿಷ್ಠೆಗಾಗಲಿ ಬರ್ತಾ ಇಲ್ಲ. ನಾವು ಒಂದು ಸೇವಾ ಮನೋಭಾವನೆಯನ್ನು ಇಟ್ಕೊಂಡು ನಾವು ಈ ಒಂದು ಸಂಸ್ಥೆಗೆ ಬಂದಿದ್ದೀವಿ. ಈ ಒಂದು ಸಂಸ್ಥೆಯಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಗುರುತಿಸಿ ಕೊಡ್ತಕ್ಕಂಥ ಈ ಒಂದು ಗೌರವ ಸಂಭಾವನೆ ಜೊತೆಗೆ ಈ ಒಂದು ಪ್ರಶಸ್ತಿಗಳನ್ನು ನೀಡ್ತಕ್ಕಂಥ ಒಂದು ಕಾರ್ಯ ಸರ್ಕಾರ ಮಾಡ್ತಾ ಇದೆ. ಹಾಗೆ ಈ ವರ್ಷ 2024-25ರಲ್ಲಿ ನಾಗರಾಜ್ ಅವರಿಗೆ ಬಂದಿದೆ. ಇನ್ನು ಉಳಿದಿರ್ತಕ್ಕಂಥ ನೀವೆಲ್ಲರೂ ಕೂಡ ಈ ಒಂದು ಗೃಹರಕ್ಷಕ ದಳದಲ್ಲಿ ಮುಂದಿನ ನಿಮ್ಮ ಸೇವೆ ಬಹಳಷ್ಟು ಆದರಣೀಯವಾಗಿರ್ತಕ್ಕಂಥದ್ದು, ಅದಕ್ಕೆ ಅವರು ಮಾದರಿಯಾಗಿರ್ತಕ್ಕಂಥದ್ದು. ಅವರನ್ನು ನೋಡಿಕೊಂಡು ನೀವೆಲ್ಲರೂ ಕೂಡ ಈ ಒಂದು ಸಂಸ್ಥೆಯಲ್ಲಿ ಕರ್ತವ್ಯವನ್ನು ನಿಷ್ಠೆಯಿಂದ ಯಾರು ನೋಡ್ತಾರೋ, ನಿಮ್ಮ ಮೇಲಧಿಕಾರಿಗಳು ನೋಡ್ತಾರೆ ಅಂತ ಮಾಡಬೇಡ್ರಿ, ಅಥವಾ ಅವರು ಬೈತಾರೆ ಅರ್ಜೆಂಟ್ ಆಗ್ತಾರೆ ಅಂತ ಮಾಡಬೇಡ್ರಿ. ನಿಮ್ಮ ಆತ್ಮ ಸಾಕ್ಷಿಗೆ ನೀವು ಕೆಲಸವನ್ನ ಮಾಡಿ. ಆಗ ನೀವು ನಿಮ್ಮ ಮನೆಯಲ್ಲಿ ಏನೇ ಇದ್ರೂ ಕೂಡ ನೀವು ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗೊಳ್ತೀರಾ. ಈಗ ನೋಡಿ, ಹಬ್ಬ ಬಂತು, ರಂಜಾನ್ ಬಂತು, ಯುಗಾದಿ ಬಂತು, ನಿಮ್ಮ ಮನೆಯವರೆಲ್ಲ ಹಬ್ಬ ಮಾಡ್ತಾ ಇರ್ತಾರೆ, ನಿಮ್ಮ ಫ್ಯಾಮಿಲಿ ಕುಟುಂಬದವರೆಲ್ಲ ಹಬ್ಬ ಮಾಡ್ತಾ ಇರ್ತಾರೆ. ನೀವು ಮಾತ್ರ ಅಲ್ಲಿ ಕಾಯ್ತಾ ಇರ್ತೀರ. ನಿಮಗೂ ನೋವಾಗುತ್ತೆ, ಆದ್ರೂ ಅದರಲ್ಲೇ ನೋವಲ್ಲೂ ಕೂಡ ಸಂತೋಷ ನಿಮಗೆ ಇದೆ. ನೋವಲ್ಲೂ ಕೂಡ ಸಂತೋಷ ಅಂತಕ್ಕಂಥದ್ದು ಈ ಒಂದು ಸಮವಸ್ತ್ರ ಎಲ್ರಿಗೂ ಸಿಗತಕ್ಕಂಥದ್ದಲ್ಲ. ಸಮವಸ್ತ್ರ ಸಿಕ್ಕ ಮೇಲೆ ಈ ಒಂದು ಸಮವಸ್ತ್ರಧಾರಿ ನಾವು ಆಗಿದ್ದೀವಿ ಅಂದಾಗ ಅದರಲ್ಲಿ ನಾವು ನಮ್ಮನ್ನ ನಾವೇ ತೊಡಗಿಸ್ಕೊಳ್ಬೇಕು. ನಮ್ಮ ಸಮಸ್ಯೆಗಳು, ವೈಯಕ್ತಿಕ ಸಮಸ್ಯೆಗಳು ಏನೇ ಬಂದರೂ ಕೂಡ ಅದನ್ನೆಲ್ಲ ಬದಿವತ್ತಿ ಈ ಒಂದು ತುರ್ತು ಸೇವೆ ಏನಿದೆ, ಯಾವ ಟೈಮಲ್ಲಾದರೂ ಕರಿಬೋದು, ಆ ಒಂದು ತುರ್ತು ಸೇವೆಗೆ ನೀವು ಎಲ್ಲರೂ ಕೂಡ ಬದ್ಧರಾಗಿ
ಕರೆದ ತಕ್ಷಣ ಹೋಗಿ ಕೆಲಸವನ್ನ ಕರ್ತವ್ಯವನ್ನ ಮಾಡ್ತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಕೂಡ ಇವತ್ತು ಕಲಿಬೇಕು. ಹಾಗೆ ಮಾದರಿಯಾಗಿದ್ದಾರೆ ನಾಗರಾಜಪ್ಪನವರು. ಈಗ ಅವರು ನಮ್ಮ ಸ್ನೇಹಿತರು ಹೇಳಿದರು, ನೀರು ಬಂದು ಡ್ಯೂಟಿ ಬಂದಾಗ DRL ಅಲ್ಲಿ ಇದ್ವಿ ಅಂತ. ಆಗ ಪ್ರಾದೇಶಿಕ ತರಬೇತಿ ಕೇಂದ್ರ 2013 ಇನ್ನೂ ಆಗಿರಲಿಲ್ಲ. ಅವಾಗ DR ನಲ್ಲಿ ತರಬೇತಿಯನ್ನ ಕೊಡ್ತಾ ಇದ್ರು, 1 ವಾರ ಪೂರ್ತಿ ರೈಫಲ್ ಇರ್ತಾ ಇತ್ತು. ನಾನು ಫಸ್ಟ್ ನಿಮಗೆ ಗೃಹರಕ್ಷಕ ದಳದಲ್ಲಿ ಸೇರಿ ಆ ನಂತರ ಬಂದಿರ್ತಕ್ಕಂಥದ್ದು. ಆಗ ರೈಫಲ್ ಹೊತ್ಕೊಳ್ಳೋ ಟೈಮಲ್ಲಿ ನಾನು ಯಾಕಾರ ಒಂದು ಸೇರ್ಕೊಂಡು ಅವನಾಗ ಆಗ್ತಿತ್ತು. ಅಷ್ಟು ಭಾರ ಇರ್ತಿತ್ತು, ಬೆಳಗಿಂದ ಸಂಜೆ ತನಕ ಪ್ರಾಕ್ಟೀಸ್ ಇರ್ತಿತ್ತು. ಆದರೂ ಮಾಡಿದ್ವಿ. 10 ದಿನ ತರಬೇತಿನ ಪಡೆದಾದ್ಮೇಲೆ ಫಸ್ಟ್ ಡ್ಯೂಟಿ ನಮಗೆ ಶಿವಪಾರ್ವತಿ ದೇವಸ್ಥಾನ ಆಗಿದ್ರು ದಾವಣಗೆರೆ. ದೇವಸ್ಥಾನದಲ್ಲೆಲ್ಲ ಹೇಳಿದ್ರು, ಮನೆಯವರೇ ಕಮಾಂಡೆಂಟ್ ಇದ್ರು, ಹೋಗ್ರಮ್ಮ ನೀವು ಮನೆಗೆ ಅಂತ ಅಂದರು. ಸಂಜೆ 7 ಗಂಟೆಗೆ. ಇಲ್ರಿ 10 ಗಂಟೆ ತನಕ ಇದೆಯಲ್ಲ ಡ್ಯೂಟಿ ಅಂತ. 10 ಗಂಟೆ ತನಕನೂ ಅಲ್ಲಿ ಇದ್ದು ಇನ್ನೇನು ಹೋಗ್ಬೇಕು. ಮಳೆ ಅಂದ್ರೆ ಮಳೆ, ಒಂದು 2-3 ಸಲ ರೋಡಲ್ಲಿ 1-2 ಅಡಿ ನೀರು. ಆದರೂ ಕೂಡ ಬಿಡಲಿಲ್ಲ. ಆ ನೀರಲ್ಲೇ ಮನೆಗೆ ಬಂದ್ವಿ. ಯೂನಿಫಾರ್ಮ್ ಎಲ್ಲ ತೊಯ್ದು ಮಳೆಯಲ್ಲಿ ನೆಂದೋಯ್ತು. ತಿರ್ಗಾ ಮನೆ ಸಹ ಹಿಂಗಾಗಿದೆ ಅಂತಂದು ಮತ್ತೆ ಬೇರೆ ಸಾಕೊಂಡು, ಇಲ್ಲ 1 ದಿವಸ ನಿಮಗೆ ಯಾಕೆ ಕೊಡ್ತೀವಿ, ನೆಕ್ಸ್ಟು ಇದು ಮಾಡ್ತೀವಿ ಅಂತ. ಆದರೂ ಬಿಡಲಿಲ್ಲ. ತಿರ್ಗಾ ಮತ್ತೆ ಡ್ಯೂಟಿ ಹೋಗೋದು. ಹಂಗೆ ನಮ್ಮ ಕೆಲಸವನ್ನ ನಾವು ನಿಷ್ಠೆಯಿಂದ ಮಾಡಬೇಕು. ಆನಂತರ ಸಾರಥಿಯಲ್ಲಿ ಒಂದ್ಸಲ ಹಿಂಗೆ ಮಳೆ ಬಂದು ಜನಕ್ಕೆ ಅಲ್ಲಿ ಅಡ್ಡ ಸೇರ್ಮೆ ಇಲ್ಲ, ನೀರಲ್ಲೇ ಹೋಗ್ಬೇಕು. ಫುಲ್ ನೀರು ಬಂದ್ಬಿಡ್ತು. ಅಲ್ಲಿ ದೋಣಿ ವ್ಯವಸ್ಥೆ, ಆ ದೋಣಿಲಿ ಈ ಕಡೆಯಿಂದ ಆ ಕಡೆ ದಡಕ್ಕೆ ಸಾಗಿಸ್ಬೇಕು. ಅಂಥ ಸಂದರ್ಭದಲ್ಲಿ ಅಂಥ ಮಳೆಯಲ್ಲೂ ಕೂಡ ನಾವು ಆ ಒಂದು ಕರ್ತವ್ಯದಲ್ಲಿ ಸಾರಥಿಯಲ್ಲಿ ಕೆಲಸವನ್ನ ಮಾಡಿದ್ವಿ. ಹಾಗೆ ನಮ್ಮ ನಾಗರಾಜಪ್ಪನವರು ಕೂಡ ಈ ಒಂದು ಅಡನಹಳ್ಳಿ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಅವರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ದುರ್ಘಟನೆಯಲ್ಲಿ ರಾತ್ರಿ 12 ಗಂಟೆ ಫೋನ್ ಬಂದ. ಅಷ್ಟೊತ್ತಲ್ಲೇ ನಾವೆಲ್ಲರೂ ಕೂಡ ರಾಘು, ಇವರು ನಾಗರಾಜಪ್ಪರು ಎಲ್ಲರೂ ಕೂಡ ಯಾರ್ಯಾರಿಗೆ ಫೋನ್ ಮಾಡಬೇಕು, ಯಾರ್ಯಾರು ಬರಬೇಕು, ಯಾರ್ಯಾರಿಗೆ ಸ್ವಿಮ್ಮಿಂಗ್ ಬರ್ತದೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಏನೇನು ಬೇಕು ಮೆಟೀರಿಯಲ್ಸ್ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ರಾತ್ರಿನೇ ಹೋಗಿ ಅಲ್ಲಿ ಸ್ಥಳಕ್ಕೆ ಹೋಗಿ 2-3 ದಿವಸ ಇದ್ದು ಆ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಈ ಒಂದು ಗೃಹರಕ್ಷಕ ದಳನೇ ಹಾಗೆ ನಿಷ್ಕಾಮ ಸೇವೆ. ಈ ನೋಡಿ, ನೀವು 3-4 ಡ್ಯೂಟಿ ಬಂದಿದ್ದೀರಾ, ಆದರೂ ಪೇಮೆಂಟ್ ಇಲ್ಲ. ಅವ್ರು ಸರ್ ಈಗ ಹೇಳಿದ್ರಲ್ಲ, ಅದರ ವಿಚಾರವಾಗಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಹೇಳಿದ್ವಿ, ಬೇರೆ ಇಲಾಖೆಯವರೆಲ್ಲ ಅವತ್ತು ಡ್ಯೂಟಿ ಮಾಡಿದರೆ ಅವತ್ತೇ ಸ್ಯಾಲ್ರಿ ತಗೊಳ್ತಾರೆ, ಇಲ್ಲ ಆ ತಿಂಗಳು ಲಾಸ್ಟಲ್ಲಾದರೂ ತಗೊಳ್ತಾರೆ ಮಂತ್ ಎಂಡಲ್ಲಿ. ಆದರೆ ನಮ್ಮ ಗೃಹರಕ್ಷಕರು 6 ತಿಂಗಳಿಗೋ 7 ತಿಂಗಳಿಗೋ 8 ತಿಂಗಳು ಕೊನೆ ವರ್ಷ ಆದರೂ ಆದೆ ವರ್ಷ ಎಂಡಿಗೆ ಬರ್ತಕ್ಕಂಥದ್ದು. ಆದರೂ ಕೂಡ ಕರ್ತವ್ಯದಲ್ಲಿ ಯಾವುದೇ ಲೋಪ ಇದ್ದೆ ಪೊಲೀಸ್ನವರ ಜೊತೆಗೆ ಕೈಗೂಡಿಸಿ ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ ಅಂತ ಅವ್ರಿಗಿಂತ ಹೆಚ್ಚಿನ ಕೆಲಸವನ್ನ ಮಾಡ್ತಕ್ಕಂಥದ್ದು ನಮ್ಮ ಗೃಹರಕ್ಷಕರು. ಭಾರತ ನನ್ನ ದೇಶಕ್ಕಾಗಿ ನಾನು ಈ ಒಂದು ಅಭಿನಂದನಾ ಸಮಾರಂಭ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಈಗ ತಾನೇ ಕರೆದಿರ್ತಕ್ಕಂಥ ನಮ್ಮ ಈ ಭಾಗದ ನೆಚ್ಚಿನ ಶಾಸಕರಾದ ಹಾಗೂ ಶಾಂತಮೂರ್ತಿಯೂ ಆದಂಥ ಇಷ್ಟೊತ್ತಂತೆ ಶಾಂತ ಬಂದಿರೋರು ಸಂತ ಶಾಂತನಗೌಡ್ರೆ ಹಾಗೂ ನನ್ನ ಈ ಒಂದು ವೃತ್ತಿಯ ಕ್ಲಿಯರ್ ಆಗಿರ್ತಕ್ಕಂಥ ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಮಾಲಿಕಪ್ಪ ಸರ್ ಅವರೇ ಹಾಗೂ ವೀರಪ್ಪ ಸರ್ ಅವರೇ ಹಾಗೂ ನಮ್ಮ ಈಗ ತಾನೇ ಬಂದು ಹೋಗಿರ್ತಕ್ಕಂಥ ರೇಣುಕಾಚಾರ್ಯ ಅವರೇ ಹಾಗೂ HP ಜನಪರು ಬಂದಿಲ್ಲ ಇಲ್ಲಿಗೆ. ಸೊ ಇಲ್ಲಿರ್ತಕ್ಕಂಥ ನನ್ನ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಸಹೋದ್ಯೋಗಿಗಳೇ, ಪತ್ರಿಕಾ ಮಾಧ್ಯಮದವರೇ, ನಮ್ಮ ನಾಗರಾಜಪ್ಪ ಮತ್ತು ಮುಖ್ಯವಾದವ್ರು ಬಿಟ್ಬಿಟ್ಟೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಈ ನಾಗರಾಜಪ್ಪ ಅವರೇ ಹಾಗೂ ಅವರ ವರ್ಗದವರೇ ಹಾಗೂ ನನ್ನ ಎಲ್ಲ ನೆಚ್ಚಿನ ಗೃಹರಕ್ಷಕ ಬಾಂಧವರೇ, ಈಗ ತಾನೇ ಬಹಳ ಸವಿಸ್ತರವಾಗಿ ನಮ್ಮ
ಎಲ್ಲ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಆಗ್ಬೋದು ಅಥವಾ ಶಾಸಕರಾಗಿರ್ಬೋದು ಅಥವಾ ಮಾಜಿ ಶಾಸಕರಾಗಿರ್ಬೋದು ತುಂಬ ಎಲ್ಲ ಸವಿಸ್ತಾರ ಎಲ್ಲ ಮಾತಾಡಿದರೆ ಏನಾಯ್ತಪ್ಪ ಅಂದರೆ ಊಟಕ್ಕೆ ಕೊನೆ ಬರಬಾರ್ದಂತೆ, ಯಾಕೆಂದರೆ ಊಟ ಎಲ್ಲ ತಣ್ಣಗಾಗಿರುತ್ತೆ. ಭಾಷಣಕ್ಕೆ ಲಾಸ್ಟ್ ಬರಬಾರ್ದಂತೆ. ಭಾಷಣದಲ್ಲಿ ಏನೇ ಮಾತಾಡಿ ಕೂಡ ಹಿತವಾಗಿರಲ್ಲ ಅದು. ಹಾಗಾಗಿ ಭಾಳ ಸಂಕ್ಷಿಪ್ತವಾಗಿ ನಾನು ಈ ಒಂದು ಅಭಿನಂದನೆ ಸಮಾರಂಭದಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷ ನೋಡಿನ. ಸೊ ಮೊದಲನೇದಾಗಿ ನಾನು ತುಂಬ ಆಭಾರಿಯಾಗಿದ್ದೀನಿ. ನಮ್ಮ ಶಾಸಕ ಹೇಳಿದ್ರು ಏನಾದರೂ ಒಂದು ಪುನರ್ವಸತಿ ಮಾಡಿಕೊಡ್ತೀನಿ ಅಂತ. ಬಹುಶಃ ಏನಾಗಿದೆ ಅಂದರೆ, ಒಂದು ನಮ್ಮ ಶಾಸಕರಾಗಲಿ ಯಾರು ಅಧಿಕಾರಿ ವರ್ಗರಾಗಲಿ ನಮ್ಗೆ ಹೇಳ್ತಾರೆ, ಹೇಳಿದ್ಮೇಲೆ ನಾವು ಫಾಲೋಅಪ್ ಮಾಡ್ತೀವಿ. ಬಟ್ ಭಾಳಷ್ಟು ಸರಿ ನಾವು ನೋಡಿರೋ ಪ್ರಕಾರ ನಮ್ಗೆ ಯಾವುದು ನೆಕ್ಸ್ಟು ಆಗಲ್ಲ ಅಲ್ವಾ, ತಡ ಆಗುತ್ತೆ, ಭಾಳ ನಿಧಾನ ಆಗುತ್ತೆ. ಸ್ಪೆಷಲಿ ನಮ್ಮ ಇಲಾಖೆಯಲ್ಲಿ ಈಗ ಹೇಳಿ ವಾಗ್ದಾನ ಮಾಡಿ ಹೋಗಿರ್ತಾರೆ. ನಾವು ಕೇಳಿದ್ರೆ ಅವ್ರಿಗೆ ಆದಂತಹ ಕಾನೂನು ಅಥವಾ ತಾಂತ್ರಿಕ ತೊಡಗಳಿರ್ತವೆ. ಹಾಗಾಗಿ ನಾವೇನ್ ಮಾಡ್ಬೇಕೀಗ, ಅವ್ರು ಏನು ಹೇಳಿ ಬಿಟ್ಟಲ್ಲ ನಾವು ಸುಮ್ಮನಾಗಬಾರ್ದು. ಈಗ ಏನ್ ಮಾಡ್ಬೇಕು, ಫಾಲೋಅಪ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ನಾವು ಫಾಲೋಅಪ್ ಮಾಡದೇ ಇದ್ರೆ, ನಾವು ಮಲ್ಕೊಂಡ್ರೆ ಅವ್ರು ಮಲ್ಕೊಳ್ತಾರೆ, ನಾವು ಮಲ್ಕೊಳ್ತೀವಿ ಮತ್ತಿದ್ರು ಯಾವುದೇ ಕಾರಣಕ್ಕೂ ನಮ್ಗೆ ಏನು ಬರಲ್ಲ. ಈ ವಿಷಯ ಯಾಕೆ ಅಷ್ಟು ಒತ್ತು ಹೇಳ್ತೀನಿ ಅಂದ್ರೆ, ಈಗ ನಿಮ್ಗೆ ಗೊತ್ತಿರ್ಬೋದು, ನಿಮಗೆ ಈಗ ಬಿಲ್ಡಿಂಗ್ ಡೆಮಾಲಿಷ್ ಆದ್ರೆ, ಅದಕ್ಕೆ ಸೈನಿಕ ಶಾಂತಗಳು ಹೇಳ್ತಾ ಇದ್ದೆ, ಬಿಲ್ಡಿಂಗ್ ಡೆಮಾಲಿಷ್ ಆದ್ರೆ ನಮ್ಮ ಗೃಹರಕ್ಷಕರಿಗೆ ಬೇರೆ ಯಾವ್ದು ಇಲ್ಲ. ಅಲ್ಲಿ ಬೇರೆ ಪ್ರವಾಹ ಬಂದ್ರೆ ಏನ್ ಮಾಡ್ತಾರೆ, ನಮಗೆ ಪುನರ್ವಸತಿ ಕೇಂದ್ರ ಅಂತ ಮಾಡ್ತಾರೆ. ನಾವು ಇಷ್ಟೊಂದು ಕಷ್ಟಪಡ್ತಾ ನಮ್ಮ ಗೃಹರಕ್ಷಕರಿಗೆ ಯಾವ ಕೇಂದ್ರನೂ ಕೊಡಲ್ಲ. ನಿಮ್ಮ ಮನೆಗಿರಪ್ಪ, ನಾವು ಕರೆದ ಮಾತ್ರ ಬರ್ರಿ ಅಂತ ಹೇಳ್ತಾರೆ. ಹೌದಾ, ತಪ್ಪಿಸ್ತೇನೆ ನಾನೇ ಕೂಡ. ಸೊ ನಾವು ಮಾತ್ರ ಏನ್ ಮಾಡ್ತೀವಿ, ನಮಗೆ ಏನಾದ್ರು ಕೂಡ ಕೆಲಸ ಇದ್ರೆ, ನಿಮ್ಮ ಮನೇಲಿ ಯಾರು ತೀರ್ಕೊಂಡಿದ್ದಾರೆ ಕೇಳಲ್ಲ, ನಿಮ್ಗೆ ಹುಷಾರಿದ್ದಲ್ಲ ಕೇಳಲ್ಲ, ನಿಮ್ಗೆ ಏನಿದ್ರು ಕೇಳಲ್ಲ. ಏನ್ ಮಾಡ್ತೀವಿ, ಬರ್ರಪ್ಪ ಕೆಲಸಕ್ಕೆ ಅಂತ ಹೇಳ್ತೀವಿ. ಸೊ ಆದ್ರೂ ಕೂಡ ಬಹಳ ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತೀನಿ ನಮ್ಮ ಗೃಹರಕ್ಷರ ಬಗ್ಗೆ. ಯಾವುದೇ ಪರಿಸ್ಥಿತಿ ಇದ್ರೂ ಕೂಡ, ತಾವು ಯಾವುದೇ ಸಂದರ್ಭದಲ್ಲಿದ್ರು ಕೂಡ ನಾವು ಕರ್ತವ್ಯದ ಕರೆಗಂಟೆ ಬಂತಪ್ಪ ಅಂದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ ವಾರ್ ಡಿಕ್ಲೇರ್ ಆದ ಹೆಂಗೆ ಒಂದು ವಿಷಲ್ಲಿಗೆ ಎಲ್ಲರೂ ಕೂಡ ಏನೇ ಕೆಲಸ ಬಿಟ್ಟು ಬಾರ್ಡರ್ಗೆ ಹೋಗ್ತಾರಲ್ಲ, ನಮ್ಮ ಗೃಹರಕ್ಷಕರು ಕೂಡ ನಾವು ಏನಂತ ಕರೆದ್ರೆ ಯಾವುದೇ ಕೆಲಸ ಇದ್ರು ಕೂಡ ಬಿಟ್ಟು ನಮ್ಮೊಂದು ಈ ಒಂದು ಕರ್ತವ್ಯ ಹಾಜರಾಗ್ತಾ ಇರ್ತೀವಿ. ತುಂಬಿರೋದ್ರ ಈಗ ಒಂದು ಬಲೂನ್ ನೋಡ್ತಿರೋ, ಬಲೂನ್ ಮೇಲೆ ಹಾರ್ತಾ ಇರ್ತಾವ, ಕರೆಕ್ಟ್ ಅಲ್ಲ? ಎಲ್ಲ ನೋಡಿದ್ರೆ ಬಲೂನ್ ಹಾರ್ತಾ ಇರ್ತಾವ. ಬಹಳಷ್ಟು ಅಟ್ರಾಕ್ಟಿವ್ ಬಲೂನ್ಸ್ ಯಾರುತ್ತೆ ಹೇಳಿ, ಬಹಳಷ್ಟು ಬಲೂನ್ ಚಂದ ಯಾಕೆ ಅಂತ ಹೇಳ್ರಿ, ಕಲರ್ ಬಲೂನ್ ಬಹಳ ಚಂದ ಕಾಣೋದು. ಬ್ಲ್ಯಾಕ್ ಬಲೂನ್ ಅಲ್ಲಿ ಇಟ್ಟರೆ ನಾರ್ಮಲಿ ಚಂದ ಕಾಣೋದು. ಹೌದಾ, ಅದಕ್ಕೆ ಏನ್ ಮಾಡ್ತೇನೆ ನಾವು, ಬಲೂನ್ ಮೇಲೆ ಏನ್ ಮಾಡ್ತೇನೆ, ಹುಡುಗರು ಅಟ್ರಾಕ್ಟ್ ಮಾಡ್ಲಿಕ್ಕೆ ಕಲರ್ ಬಲೂನ್ ಜಾಸ್ತಿ ಮೇಲೆ ಹಾಕ್ತಾ ಇರ್ತೇನೆ. ಸೊ ದಟ್ ಏನಾಗುತ್ತೆ, ಮಕ್ಕಳುಗಳು ನನ್ನ ಬಲೂನ್ನ ಕೇಳಕ್ಕೆ ಬಲೂನ್ ಮೇಲೆ ಕಲ್ ಬಂದ್ಬೋದು, ಏನ್ ಮಾಡ್ತಾರೆ, ಅಟ್ರಾಕ್ಟ್ ಆಗ್ತಾರೆ, ಬಂದು ಬಲೂನ್ ಮ್ಯಾಗಿನ ಕೇಳ್ತಾರೆ. ನಮ್ಮ ಅಪೇಕ್ಷೆ ಅವರು ಪೇರೆಂಟ್ಸ್ಗೆ ನಮಗೂ ಬಲೂನ್ ಕೊಡಿಸಿ ಕೇಳಿಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗೆ ಒಂದು ದಿವಸ ಹಾಗೆ ಬಲೂನ್ ಮೇಲೆ ಹೋಗ್ತಾ ಇದ್ದು, ಕಲ್ ಬಲೂನ್ ಮೇಲೆ ಹೋಗ್ತಾ ಇದ್ದು, ಹುಡುಗ ಭಾಳ ಕ್ಯೂರಿಯಾಸಿಟಿ ಇಡ್ತು ಅವನಿಗೆ, ಎಲ್ಲ ಕಲರ್ ಬಲೂನ್ ಹೋಗ್ತಾವಲ್ಲ ಅಂತೇಳಿ ಅವ್ನು ಬಂದು ಕೇಳ್ತಾನೆ ಬಲೂನ್ ನನಗೆ, ಅಂಕಲ್ ಬಲೂನ್ ಬಿಡ್ತಿದ್ದೀರಲ್ಲ, ಬರೀ ಕಲ್ ಬಲೂನ್ ಮಾತ್ರ ಮೇಲೆ ಹೋಗ್ತಾವ ಅಂತ. ಅದಕ್ಕೆ ಅವನು ಬಲೂನ್ ವ್ಯಾಪಾರಿ ಹೇಳ್ತಾರಂತೆ, ನೋಡಪ್ಪ ಇದು ಬಲೂನ್ ಕಲರ್ ಮುಖ್ಯ ಅಲ್ಲ, ಏನ್ ಮುಖ್ಯ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಗ್ಯಾಸ್ ಮುಖ್ಯ. ಹಾಗೆ ಸೊ ನಮ್ಮಲ್ಲಿ ಗೃಹರಕ್ಷಕಲ್ಲಿ ಕರ್ತವ್ಯ ನಿಷ್ಠೆ ಮುಖ್ಯ ಹೊರತು ಬೇರೆ ಯಾವ್ದು ನಮ್ಗೆ ಮುಖ್ಯ ಅಲ್ಲ. ನಾವು ನಿಷ್ಕಾಮ ಸೇವಕರು. ನಾವೇನ್ ಮಾಡ್ತೀವಿ, ಯಾವುದೇ ಒಂದು ನಮ್ಗೆ ಹೇಳಿರ್ಬೋದು, ಎಲ್ಲ ವೇದಿಕೆಯಲ್ಲೆಲ್ಲ ಮಾತಾಡಿದ್ವಿ, ನಮ್ಗೆ ಸಂಬಳ ಕಡಿಮೆ, ಸಂಬಳ ಬರಲ್ಲ, 6 ತಿಂಗಳು ವಸತಿ ಬರುತ್ತೆ, 3 ತಿಂಗಳು ಬರುತ್ತೆ, ಕರೆಕ್ಟ್, ಎಲ್ಲ ಕರೆಕ್ಟ್. ಆದ್ರೆ ನಮ್ದು ಮನಸ್ಸಿನಲ್ಲಿ ಇರ್ತೇನೆ ನಿಷ್ಕಾಮ ಸೇವೆ. ನಾವ್ ಯಾರು ಕೂಡ ದುಡ್ಡು ಹಣಕ್ಕೆ ಆಸೆ ಪಟ್ಟಿಗೆ ಈ ಒಂದು ಸೇವೆ ಮಾಡ್ತಾ ಇಲ್ಲ, ನಾವೊಂದು ನಿಷ್ಕಾಮ ಸೇವೆ ಮಾಡ್ತಾ ಇದ್ದೀವಿ. ಹಾಗಾಗಿ ಸರ್ಕಾರದ ಯಾವಾಗ ಕೊಡ್ಲಿ, ಏನೇ ಮಾಡ್ಲಿ, ನಮ್ಮ ಹಣ ಯಂತ್ರ ಮಾಡಿ ಕರ್ತವ್ಯಕ್ಕೆ ದುಡ್ಡು ಬಂದೇ ಬರುತ್ತೆ. ಅವ್ರ ಬಡ್ಜೆಟ್ ಇಲ್ಲ, ಬಡ್ಜೆಟ್ ಒಂದೊಂದು ಸಿಕ್ಕಿಲ್ಲ, ಏನಾಗಿರ್ಬೋದು, ಎಂಡ್ ಆಫ್ ದ ಡೇ ಕೊಟ್ಟರೆ ಅದೊಂದು ಗ್ಯಾರಂಟಿ ಇದ್ದೇ ಇರುತ್ತೆ. ಆದ್ರೆ ನಮ್ಮ ಯಾವ ಗೃಹರಕ್ಷಕರು ಕೂಡ ಆ ಒಂದು ಅಲ್ಪ ಕಾಣಿಕೆಗೋಸ್ಕರ ವರ್ಕ್ ಮಾಡ್ತಾ ಇರುತ್ತೆ ನಮ್ಮ ಆತ್ಮತೃಪ್ತಿಗಾಗಿ. ಅದನ್ನು ತುಂಬಾ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಗೃಹರಕ್ಷಕರಲ್ಲಿ ಕೆಲಸ ಮಾಡ್ತಾ ಇರೋದು ಯಾವುದೇ ಒಂದು ಬೆಡಿಗಾಸಿನ ಇದಕ್ಕಲ್ಲ, ನಾವು ಮಾಡ್ತಿದ್ದ ಆತ್ಮತೃಪ್ತಿಗಾಗಿ. ಅಫ್ಕೋರ್ಸ್ ನಾವು ಕೂಡ ಕೇಳ್ತೀವಿ, ಜಾಸ್ತಿ ಮಾಡಿ ಅಂತ ಕೇಳ್ತೀವಿ, ಅವನ್ನೆಲ್ಲ ಕೇಳ್ತೀವಿ. ಯಾಕೆಂದ್ರೆ ಮಾಡೋ ಒಂದು ಇದಕ್ಕೆ ಪರಿಶ್ರಮಕ್ಕೆ ಸ್ವಲ್ಪ ಪ್ರತಿಫಲನ ಬೇಕು, ಅದಕ್ಕೋಸ್ಕರ ಕೇಳ್ತೀವಿ ಹೊರತು ಸೊ ನಾವು ಯಾವ್ದು ಕೂಡ ಇದಕ್ಕೆ ನಾವು ಹಣದಿಂದ ನಾವು ಯಾವ ಕೂಡ ಅಳಿತಾ ಇಲ್ಲ. ನಾವು ಯಾವುದೇ ಕೆಲಸ ಮಾಡಿ ನಾವು ತುಂಬಾ ನಿಷ್ಕಾಮವಾಗಿ ಮಾಡ್ತೀವಿ. ಇವತ್ತಿನ ಸಮಾರಂಭ ವಿಷಯಕ್ಕೆ ಬರಕಾದ್ರೆ, ಒಬ್ಬ ಮನುಷ್ಯ ದಿವಸ ಬೆಳಗ್ಗೆ ಹೋದ್ರೆ ಒಂದು ಕಲ್ತಂತ ದಿವಸ ಕಟ್ಟಿತಾ ಇರ್ತಾನೆ, ಕಟ ಕಟಿತಾ ಇರ್ತಾನೆ.
ದಿವಸ ಬೆಳಗ್ಗೆ ದಿನಪ್ಪ ಕೆಲಸ ಕಟ್ಟಿಯೋದು. ಯೋಗ ಬಗ್ಗೆ ಜನರ ಕೇಳ್ತೀವಿ, ಏನ್ ಮಾಡ್ತೀವಿ ಮಾರಿ ದಿವಸ ಬೆಳಗ್ಗೆ ಇದ್ರೆ ನಿನ್ ಕಟ್ಟಿಯೋದೇ ಕೆಲಸ ಅಲ್ಲ ಅಂತ. ಅವ್ನು ನಾವು ಹೇಳ್ತಿರ್ತಾನೆ, ಸುಮ್ಮನೆ ಆಗ್ತಂತ ಕೆಲಸ ಮಾಡ್ತಾನೆ ಇರ್ತಾನೆ. ಹೇಳ್ತಾರೆ ನಮ್ಗೆ ದುಡ್ಡಿಲ್ಲ, ಏನಿಲ್ಲ, ಹಬ್ಬ ಇಲ್ಲ, ಆಚರಿಸಲ್ಲ, ನೀವು ಯಾಕೆ ಗೋರಕ್ಷಕಲ್ಲಿ ಇರ್ತಾರೆ, ನಮ್ಗೆ ಹೇಳೋರು ಭಾಳ ಇರ್ತಾರೆ. ಹಂಗೆ ಅವ್ರಿಗೂ ಕೂಡ ಭಾಳ ಹೇಳ್ತಿದ್ರು, ಏನು ಮಾರಿ ನಿನ್ ಕೆಲಸ ಐತಲ್ಲೋ, ದಿವಸ ಅದೇ ಮಾಡ್ತೀಯಲ್ಲ, ದಿವಸ ಬೆಳಗ್ಗೆ ಎದ್ದೆ ಅವ್ನು ಸುದ್ದಿ ಕೇಳ್ತೆ ಕಟ್ಟ ಕಟ್ಟಿ ಏನ್ ಮಾಡ್ತೀವಿ ಅಂತ. ಹಂಗೆ ವರ್ಷಾನುಗಟ್ಟಲೆ ಉಳಿದು ಅವ್ನ ಅದೇ ಕೆಲಸ ಮಾಡ್ತಾನೆ ಇದ್ದ. ಒಂದ್ ದಿವಸ ಆ ಕಲ್ಲು ಗೋದಾವರ ಮೂರ್ತಿ ಆಗ್ಬಿಡ್ತು. ಆ ಜನ ನೋಡ್ಲಿಕ್ಕೆ ಬಹಳ ಇಷ್ಟಪಟ್ರು. ಓ, ಎಂತ ಮೂರ್ತಿ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ನು ಹೇಳ್ತಾನೆ, ಈ ಕಲ್ಲು ನಾನ್ ಕೆತ್ತಿದ ಮೂರ್ತಿ ಆಗಿಲ್ಲ, ಅದ್ರೊಳಗೆ ಮೂರ್ತಿನ ನನ್ಗೆ ಇದನ್ನೆಲ್ಲ ಸಸಿಂದ ಮೂರ್ತಿ ಆಯ್ತು ಅಂತ. ಹಾಗೆ ನಮ್ಮ ನಾಗರಾಜಪ್ಪ ಅವರು ಅವ್ರಿಗೆ ಪದಕ ಬಂದಿರೋದು ಅವರಲ್ಲಿ ಇರ್ತಕ್ಕಂಥ ಶ್ರಮ ಪ್ರತಿಫಲ ಬಂದೇ ಹೊರತು ನಾವ್ ಯಾರು ಕೂಡ ರೆಕಮೆಂಡ್ ಮಾಡಿದ ಅಲ್ಲ ಅಂತ ಹೇಳಿಕೆ ನಾವು ಬಹಳ ಇಷ್ಟ. ಹಾಗೆ ಈ ಒಂದು ಸಭೆಯಲ್ಲಿ ಕೂಡ ಕೆಲವು ವಿಷಯ ಪ್ರಸ್ತಾಪಗಳಾದವು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಗೃಹರಕ್ಷಕರು ಶಿಸ್ತು ಸ್ವಲ್ಪ ಕಡಿಮೆ ಆಗಿದೆ ಅಂತ. ಆ ಶಿಸ್ತು ಕಡಿಮೆ ಆಗಿದೆ ಅಂತ ಒಂದು ವೇದಿಕೆಯಲ್ಲಿ ಬರ್ತಾ ಇದೆ ಅಂದ್ರೆ ನೀವು ನಿಮ್ಮ ಆತ್ಮಾವಲೋಕನೆ ಮಾಡ್ಕೋಬೇಕು. ನಾವೆಲ್ಲಿ ತಪ್ತಾ ಇದ್ವಿ, ಏಕೆಂದ್ರೆ ನಮಗೆ ಏನ್ ಹೇಳಿದ್ವಿ ಎಲ್ಲರೂ ಹೇಳಿದ್ರೆ, ವಿ ಆರ್ ಆಸ್ ಗುಡ್ ಆಸ್ ಪೊಲೀಸ್ ಮ್ಯಾನ್. ನಾವು ನಮ್ಮ ಕರ್ತವ್ಯದಲ್ಲಿದ್ದಾಗ ಪೊಲೀಸ್ ಏನು ಹಕ್ಕಿರುತ್ತೋ ಅವೆಲ್ಲ ಕೂಡ ನಮ್ಗೆ ಹಕ್ಕಿರುತ್ತೆ ಕಾನ್ಸ್ಟೇಬಲ್ಗೆ, ಹೌದಾ? ಹಾಗಿದ್ದಾಗ ನಾವು ಯೋಚನೆ ಮಾಡ್ಬೇಕು ತಾನೆ, ನಾವೆಲ್ಲಿ ನಾವು ತಪ್ತಾ ಇದ್ವಿ, ನಾವು ಮಿಸ್ಟೇಕ್ ಮಾಡ್ತಾ ಇದ್ವಿ, ನಾವು ಕರ್ತವ್ಯದಲ್ಲಿ ಎಲ್ಲಿ ನಾವು ಸ್ವಲ್ಪ ಇದು ಮಾಡ್ತೀವಿ, ಎಡುತ್ತಾ ಇದ್ವಿ, ಸ್ವಲ್ಪ ನಾವೆಲ್ಲರೂ ಕೂಡ ಆತ್ಮಾವಲೋಕನೆ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ. ಅಫ್ಕೋರ್ಸ್ ಇವತ್ತು ಮೀಡಿಯಾ ಸ್ಟ್ರಾಂಗ್ ಇದೆ, ಬಹಳಷ್ಟು ವಿಷಯಗಳು ನಿಮಗೂ ಬರ್ತಾವು. ಬರೋದ್ರಿಂದ ಕೆಲವರು ಮೈಗಟ್ಟನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಯಾರೆಲ್ಲರೂ ಡ್ಯೂಟಿ ಮುಗಿತಾ ಬರ್ರಿ ಮಾಲಿಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ರು. ಬಕೇಶ್ವರ ಚೌಟ್ರಲ್ಲಿ ನಿನ್ನೆ ಒಂದು ಉದಾಹರಣೆ ಹೇಳ್ತಾ ಇದ್ರು ಅಂತ. ಬಕೇಶ್ವರ ಚೌಟ್ರಲ್ಲಿ ಪ್ರಸಾದ ಆಯ್ತು, ಪ್ರಸಾದ ಆದ್ಮೇಲೆ 4 ನೋವುಗಾಡಿದ್ರು, ಅವ್ರು ಹೋದ್ರು ಅಂತ. ಸೊ ಯಾರು ಹೇಳ್ತಾರೆ, ಚೌಟ್ರಿ ಮುಗೀತು, ಅಲ್ಲ ಪ್ರಸಾದ ಆಯ್ತು, ನಾನು ಮುಗಿತೀನಿ, ಕರ್ತವ್ಯ ಬಿಡುತ್ತೆ ಅಂತ 4 ದಿನ ಹೇಳಿದ್ರೆ ಎಲ್ಲರೂ ಹೊಂಟ್ಬಿಡ್ತೀನಿ. ನಾನು ಲಾಸ್ಟ್ ಟೈಮ್ ಕೊಟ್ಟೂರ್ಗೆ ಹೋದಾಗಿದೆ. ಕೊಟ್ಟೂರ್ಗೆ ಹೋದಾಗ ಕೂಡ ನನ್ನ ಸುತ್ತ ಇದ್ದೆಲ್ಲ ದುರ್ಗಾ ಗೃಹರಕ್ಷಕರು ಇದ್ರು ಜೊತೆಗೆ. ತೇರ್ನು ಎಳುದಿಲ್ಲ, ಇನ್ನು ಬೆಳಿ ಸ್ಟಾರ್ಟ್ ಆಗ್ತದೆ. ಅಲ್ಲಿರ್ತಕ್ಕಂಥ ಇನ್ನು ಸುತ್ತಮುತ್ತ ಎಲ್ಲ ಗೃಹರಕ್ಷಕರು ಮಂಗ್ ಮಾಡ್ಬಿಟ್ಟಿಲ್ಲ. ಅಂದ್ರೆ ನಮ್ಗೆ ಯಾಕೆ ನಿಲ್ಲಿಸಿರ್ತಾರಲ್ಲಿ ಆತ್ಮಾವಲೋಕನೆ ಮಾಡ್ಬೇಕು. ಸೊ ಯಾಕೆ ನಿಲ್ಲಿಸಿರ್ತಾರ, ಅಲ್ಲಿ ಏನು ಕೂಡ ಒಂದು ಕೊರತೆ ಆಗ್ಬಾರ್ದು, ಅಲ್ಲಿ ಏನು ಕೂಡ ನಮ್ಮನ್ನೆಲ್ಲ ಅಷ್ಟು ವಿಶ್ವಾಸ ಇಟ್ಟು ಇರ್ತಾರೆ. ನಾವು ಏನಾದ್ರು ತಪ್ಪು ಮಾಡಿದ್ರೆ ಅದೇನಾಗುತ್ತೆ, ಅದರಿಂದ ಬಹಳಷ್ಟು ಅಡ್ಡ ಪರಿಣಾಮಗಳು ಆಗ್ತವೆ. ಹಾಗಾಗಿ ನಾವು ಮಾಡೋ ಒಂದು ದಿವಸ ಕೆಲಸ ನಾವು ಹೆಸರು ಕೂಡ ನಿಷ್ಕಾಮಸ ಕೊಡಕ್ ಹೋಗ್ತಿದೀವಿ, ಹೌದಾ? ಒಂದು ಅರ್ಧ ಗಂಟೆ ಹೆಚ್ಚಾದ್ರೂ ಪರವಾಗಿಲ್ಲ, ನಮ್ಮ ಸಮಯನ ಕೊಡೋಣ, ಅದಕ್ಕೆ ಕೊಟ್ಟು ಶಿಸ್ತಿನಿಂದ ಇರೋಣ, ಆಯ್ತಾ? ಇನ್ನೊಂದ್ ಕಡೆ ನಮ್ಗೆ ಹೇಳ್ತಾ ಇದ್ರು, ಆಬ್ಸೆಂಟ್ ಆಗ್ತಾರೆ, ಆಬ್ಸೆಂಟ್ ಆಗಿದ್ದಕ್ಕೆ ಅವ್ರ ಮಿಲಾಪಿ ಇರುತ್ತೆ, ಸೊ ಅವ್ರಿಗೆ ದುಡ್ಡು ಕೊಡ್ತಾರೆ, ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು ನನಗೆ. ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಇಷ್ಟು ದಿನ ಬಹಳ ವರ್ಕ್ ಮಾಡಿ ಅವ್ರು ಕೂಡ ನೋಟಿಫಿಕೇಶನ್ ಮಾಡಿಸ್ತೀವಿ. ಡೈರೆಕ್ಟ್ ನಾನೇ ಕೂಡ ಅವರು ಸ್ಟೇಷನ್ ಬಳಿ ಮಾತಾಡ್ತಾ ಇದ್ದ ವಿಷಯದಲ್ಲಿ. ಯಾಕಪ್ಪ ಅಂದ್ರೆ ಈಗ ಅಂತ ಅವಶ್ಯಕತೆ ಏನಿದೆ, ನಿಮ್ಮ ಅಧಿಕಾರಿಗಳಾಗಿರ್ಬೋದು ಅಥವಾ ಸಮಾಜಕ್ಕೆ ನಾನಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು, ಈಗ ದುಡ್ಡು ಕೊಟ್ಟು ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿದೆ ನಿಮಗೆ? ಇಲ್ಲ ನಾನು ಹೇಳ್ತೀನ, ನಾನು ಅಲ್ಲಿಂದ ಹೇಳ್ತೀನಿ, ಪ್ರತಿಯೊಬ್ರು ಹೇಳ್ತೀನಿ. ಈ ಸಭೆ ಹೇಳಬಾರ್ದು ವಿಷಯ ಆದ್ರೂ ಕೂಡ ಹೇಳ್ತೀನಿ ನಿಮಗೆ, ಈ ಸಭೆ ಅಲ್ಲ ಆದ್ರೂ ಹೇಳ್ತೀನಿ ನಿಮಗೆ. ಯಾರು ಕೂಡ ನಿಮಗೆ ಡ್ಯೂಟಿ ಹಾಕ್ಸ್ಕೊಳಕ್ಕಾಗಲಿ ಮತ್ತೊಂದಕ್ಕಾಗಲಿ, ಯಾಕೆ ನೀವು ನಾನೇ ಕೂಡ ಅಷ್ಟು ಗಂಟಾಗೋಷ ಹೇಳಿದ್ದೀನಪ್ಪ, ನಿಮ್ಗೆ ಏನಾದ್ರು ಇದ್ರೆ ನಂತರ ಡೈರೆಕ್ಟ್ ಆಗಿ ಬನ್ರಿ ಅಂತ. ಅದು ಕೆಲವು ಒಂದೊಂದು ಸ್ಥಳಗಳು ಅದು ಮಾಡಲ್ಲ. ಹೊನ್ನಾಳಿ ಎಕ್ಸೆಪ್ಷನ್, ಹೊನ್ನಾಳಿ ಬಿಡ್ರಿ, ಅದು ಹೊನ್ನಾಳಿ ಅಂತ ಕೆಲವು ಇದಾವೆ ಎಲ್ಲ ಎಕ್ಸೆಪ್ಷನ್, ಅಂತವೆಲ್ಲ ಮಾಡಲ್ಲ. ಬಟ್ ಇದು ಜನರಲ್ ಆಗಿ ಯಾಕೆ ಹೇಳ್ತೀನಿ ಅಂದ್ರೆ, ಸೊ ಈ ಟೈಪ್ ನಾವು ಮಾಡೋದ್ರಿಂದ ನಮ್ಮೊಂದು ಶಿಸ್ತಿಗೆ ತುಂಬಾ ಹೊರದು ಏನು ಮಾಡಿರ್ಬೋದು, ಹಿಂದೆಲ್ಲ ಆಗಿರ್ಬೋದು, ಮುಂದಾಗಿರ್ಬೋದು, ಅವೆಲ್ಲ ತಲೆ ಹಾಕ್ಬೇಕು. ಅದನ್ನೇ ಉದಾಹರಣೆಗಳು ಎಷ್ಟು ದಿವಸ ಕೊಡ್ತೀರಾ? ಅವ್ನು ಕೊಡ್ತಾ ಇರ್ತಾನೆ. ನೀವು ಈಗ ನೋಡ್ತಿರ್ಬೋದು, ನೀವು ಎಷ್ಟೋ ಜನ ಸಮಾದೇಶಗಳೇ ಇವತ್ತು ಲೋಕಾಯುಕ್ತ ಬಲವಿದ್ದಾರೆ, ಮನೆಗೆ ಒಂದು 2-3 ಹಾಕಿದ್ದಾರೆ. ನಮಗೆ ಏನ್ ತೋರಿಸುತ್ತದು? ನಾವು ಯಾವ ನಿಷ್ಕಾಮ ಸೇವೆ ಬೋರ್ಡ್ ಹಾಕೊಂಡು ನಾವು ಆ ಕೆಲಸ ಮಾಡಿದ್ರೆ ಯಾರು ನಿಷ್ಕಾಮ ಸೇವೆ ಅಂತೀವಿ? ನನಗೂ ಸ್ಟೇಟ್ ಹೇಳ್ತಾ ಇದ್ದೀನಿ ನಿಮ್ಗೆ. ಇವತ್ತು ನನಗೆ
ಅದಕ್ಕೆ ನಮ್ದು ಒಂದೇನಪ್ಪ, ನಾವು ಒಂದು ಡ್ಯೂಟಿ ಮಾಡ್ತಾ ಇದ್ದೀನ, ಆ ಡ್ಯೂಟಿಯಲ್ಲಿ ನನಗೆ ನಿತ್ಯ ಇರ್ಬೇಕು, ನನಗೆ ಏನು ನನ್ನೊಂದು ಕರ್ತವ್ಯ ಪ್ರಜ್ಞೆ ಇರ್ಬೇಕು. ನನಗೆ ನಾವು ಮಾಡೋ ಕೆಲಸದಲ್ಲಿ ಶಿಸ್ತು ಇರ್ಬೇಕು. ನನಗೆ ಶಿಸ್ತಿದ್ರೆ ಬಸವಣ್ಣ ಹೇಳ್ಯಾರ, ಏನ್ ಹೇಳ್ಯಾರ? ಕಾಯಕವೇ ಕೈಲಾಸ. ಏನ್ ಕಾಯಕ ಮಾಡ್ತೀಯೋ ಅದು ಅಚ್ಚುಕಟ್ಟ ಮಾಡಿದ್ರೆ ನಿನಗೆ ಪ್ರಶಸ್ತಿಗಳೆಲ್ಲ ಅವಾಗವೇ ಉಟ್ಕೊಂಡು ಬರ್ತದೆ. ನೀವು ಯಾವ ಪ್ರಶಸ್ತಿಯಿಂದ ಹೋಗೋ ಅವಶ್ಯಕತೆ ಇಲ್ಲ. ಇನ್ನು ನಾಗರಾಜ ಮಾಡೋದು ಅದೇ ಕೆಲಸ ನಿಮಗೆ. ಅವ್ರು ಯಾವುದೇ ಪ್ರಶಸ್ತಿಯಿಂದ ಹೋಗಿರ್ಲಿಲ್ಲ. ನಾನೇ ಅವ್ರಿಗೆ ಕರೆದು ಕೇಳೋದು, ನಾನೇ ಅವ್ರಿಗೆ ಕರೆದು ಹೇಳಿದೆ, ಈ ಸತಿ ಹಾಕಿ ನಾನು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವರು ಬಹಳ ಕಡಿಮೆ ಅವಧಿಯಿಂದ ರಾಘವೇಂದ್ರ ನಾಗರಾಜ ಇಬ್ಬರು ಬಂದು ಬಹಳ ಖಾರ ತುದಿ ಎಲ್ಲ ಕೊಟ್ಟರು. ಕಳಿಸಿದ್ವಿ, ಆಯ್ತು. ಯಾಕಂದ್ರೆ ನಿಮಗೆ ಎಲ್ಲಿ ನಿಮಗೆ ನೀವು ಏನು ನಿಷ್ಕಾಮವಾಗಿ ಏನು ಮಾಡ್ತಿಲ್ಲ ಅದಕ್ಕೆ ನಿಮಗೆ ಪ್ರತಿಫಲ ಇದ್ದೇ ಇರುತ್ತೆ. ನೀವು ಯಾರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನೀವು ಬೇರೆ ಒಂದು ಯೋಚನೆ ಮಾಡ್ದಲೆ ನಿಮ್ ಕಾಯಕ ಮಾಡ್ರಿ. ಈಗ ಹೆಂಗ್ ನಾಗರಾಜಪ್ಪರು ಬರುತ್ತಲ್ಲ, ಈ ಪ್ರತಿಯೊಬ್ಬ ಹೋಮ್ ಗಾರ್ಡ್ ಕೂಡ ಅವ್ರದ್ದು ಎಬಿಲಿಟಿ ಇದೆ. ನೀವೆಲ್ಲರೂ ಕೂಡ ಮುಖ್ಯ ಪದಕ ಭಜನಾಗಿದ್ರ ಅದೇನೋ ಎಲ್ಲರೂ ಒಂದೇ ಸತಿ ಸಿಗಲ್ಲ, ಹಂತವಾಗಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಈಗ ನಮ್ಗೆ ಈ ಒಂದು ವೇದಿಕೆ ಕರೆದು ನಾನೊಂದು ಅಧ್ಯಕ್ಷ ಭಾಷಣ ಮಾಡಲಿಕ್ಕೆ ಅನುವು ಮಾಡ್ತಕ್ಕ ಪ್ರತಿಯೊಬ್ಬರು ಕೂಡ ನಾನು ಹೊಂದಿಸ್ತಾ ನಾನು ಮಾತನಾಡ್ತೀನಿ. ಜೈ ಹಿಂದ್.